ದೇವರನಾಡು ಕೇರಳದಲ್ಲಿ ನಿಫಾ ಮತ್ತು ಮಂಕಿಪಾಕ್ಸ್ ಸೋಂಕಿನ ಭೀತಿ ಶುರುವಾಗಿದೆ. ಗಡಿ ಜಿಲ್ಲೆ ದಕ್ಷಿಣ ಕನ್ನಡವನ್ನು ಮಹಾಮಾರಿ ವಕ್ಕರಿಸುವಂತಹ ಆತಂಕದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ವಿದೇಶದಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕರಾವಳಿಗೆ ನಿಫಾ ಮಂಕಿಪಾಕ್ಸ್ ಸೋಂಕಿನ ಗುಮ್ಮ. ಮಂಗಳೂರು ವಿಮಾನ ನಿಲ್ದಾಣ ಬಂದರಿನಲ್ಲಿ ಅಲರ್ಟ್. ನಿಫಾ ವೈರಸ್ ಮಂಕಿಪಾಕ್ಸ್ ಸೋಂಕು ಕರಾವಳಿಗರ ನಿದ್ದೆಗೆಡಿಸಿದೆ. ನೆರೆ ರಾಜ್ಯ ಕೇರಳದಲ್ಲಿ ನಿಫಾ ವೈರಸ್ಗೆ ವಿದ್ಯಾರ್ಥಿ ಬಲಿಯಾಗಿದ್ರೆ, ಉತ್ತರ ಮಲ್ಲಾಪುರ ಜಿಲ್ಲೆಯಲ್ಲಿ 38 ವರ್ಷದ ವ್ಯಕ್ತಿಯಲ್ಲಿ ಮಂಕಿಪಾಕ್ಸ್ ಪತ್ತೆಯಾಗಿದೆ. ದೇಶದಲ್ಲಿ ಎರಡನೇ ಮಂಕಿಪಾಕ್ಸ್ ಕೇಸ್ ಆಗಿರೋದ್ರಿಂದ ದಕ್ಷಿಣ ಕನ್ನಡದಲ್ಲೂ ಆತಂಕ ಮನೆ ಮಾಡಿದೆ. ಸಿಡುಬನ್ನ ಹೋಲುವ ಮಂಕಿಪಾಕ್ಸ್ ರೋಗವು ಸೋಂಕಿತರಿಂದ ಇನ್ನೊಬ್ಬರಿಗೆ ವೇಗವಾಗಿ ಹರಡುತ್ತೆ. ಸಾವನ್ನಪ್ಪುವ ಸಾಧ್ಯತೆ 10% ತಲ್ಲಣ ಮೂಡಿಸಿದೆ. ಹಾಗಾಗಿ ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋರ ಮೇಲೆ ನಿಗಾ ಇರಿಸಲಾಗಿದೆ. ಆಫ್ರಿಕನ್ ದೇಶಗಳಲ್ಲೂ ಈ ಸೋಂಕು ಹರಡ್ತಿರೋದ್ರಿಂದ ಮಂಗಳೂರು ಏರ್ಪೋರ್ಟ್ ಬಂದರ್ನಲ್ಲೂ ಪ್ರಯಾಣಿಕರನ್ನ ತಪಾಸಣೆ ಮಾಡಿಸಿದ್ದಾರೆ. ಎಂಪ್ಯಾಕ್ಸ್ ಸೋಂಕಿತರಿಗೆಂದೇ ವೆನ್ಲಾಕ್ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ಕೂಡ ತೆರೆಯಲಾಗಿದೆ. ಹೆಚ್ಚಿನವರಿಗೆ ಗುಣಮುಖ ಆಗ್ತದೆ. 90% ಜನರು ಗುಣ ಆಗ್ತಾರೆ. ಈಗ ಕಂಡು ಬಂದ ವೇರಿಯಂಟ್ ಅಲ್ಲಿ 90% ಗುಣ ಹೊಂದು 10% ಜನ ಸಾವನ್ನಪ್ಪ ಸಾಧ್ಯತೆ ಇರ್ತದೆ. ಮತ್ತೊಂದೆಡೆ ಮೂಡಬಿದ್ರಿಯ ನೆಲ್ಲಿಕಾರು ಗ್ರಾಮದ ವ್ಯಕ್ತಿಯಲ್ಲಿ ಕಾಲರಾ ಸೋಂಕು ಪತ್ತೆಯಾಗಿದೆ. ಉಡುಪಿಯ ಹೊಸಮಾರುವಿನ ಹೋಟೆಲ್ ಒಂದರಿಂದ ಸೋಂಕು ಹರಡಿರುವ ಶಂಕೆ ಇದೆ. ಕಲುಷಿತ ಆಹಾರ, ನೀರಿನಿಂದ ಹರಡುವ ಕಾಲರಾ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪಾಲಿಕೆ ವ್ಯಾಪ್ತಿಯ ಹೋಟೆಲ್ ಮಾಲೀಕರಿಗೆ ಸೂಚಿಸಿದ್ದಾರೆ. ಮೈಸೂರಿನ ವ್ಯಕ್ತಿಯಲ್ಲಿ ನಿಫಾ ವೈರಸ್ ಗುಣಲಕ್ಷಣ ಪತ್ತೆ. ವಿಷಯ ಏನಂದ್ರೆ, ಕೇರಳದಲ್ಲಿ ನಿಫಾಗೆ ಬಲಿಯಾದ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಓದುತ್ತಿದ್ದ. ಮೃತನ ಅಂತ್ಯಕ್ರಿಯೆಗೆ ಬೆಂಗಳೂರಿಂದ ಕೆಲವರು ತೆರಳಿದ್ರು. ಇದೀಗ ಮೃತ ಸೋಂಕಿತನ ಸಂಪರ್ಕದಲ್ಲಿದ್ದವರನ್ನ ಪತ್ತೆ ಹಚ್ಚಲಾಗ್ತಿದೆ. 37 ಜನರನ್ನ ಪಿಜಿ ಹಾಗೂ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ. ಈ ಪೈಕಿ ಮೈಸೂರು ಮೂಲದ ವಿದ್ಯಾರ್ಥಿಯಲ್ಲಿ ನಿಫಾ ಗುಣಲಕ್ಷಣ ಪತ್ತೆಯಾಗಿದೆ. ಆತನ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸಲಾಗಿದೆ. ಈಗ ಆತ ಗುಣಮುಖರಾಗಿದ್ದು, ಯಾರ ಜೊತೆ ಸಂಪರ್ಕವಿರದಂತೆ ಪ್ರತ್ಯೇಕ ಎಕ್ಸಾಮ್ ಕೂಡ ಬರೆಸಲಾಗಿದೆ. ಒಬ್ಬರಿಗೆ ಮಾತ್ರ ಮೈಸೂರಲ್ಲಿ ಒಬ್ಬರಿಗೆ ಮಾತ್ರ ಯಾರು ಹೋಗಿದ್ರು, ಅಲ್ಲಿಗೆ ಒಬ್ರಿಗೆ ಸಿಂಪ್ಟಮ್ಸ್ ಇತ್ತು, ಅಂದರೆ ಅವ್ರಿಗೆ ಜ್ವರ ಎಲ್ಲ ಬಂದಿತ್ತು. ಅದನ್ನು ಅವ್ರಿಗೆ ಚೆನ್ನಾಗಿದ್ದಾರೆ. ಆದರೂ ಕೂಡ ಅವರೊಬ್ಬರದ್ದು ಮಾತ್ರ ಸ್ಯಾಂಪಲ್ನ ನಾವು ಕಳಿಸಿದ್ದೀವಿ. ಬಟ್ ಅವ್ರಿಗೆ ಚೆನ್ನಾಗಿದ್ದಾರೆ. ಅವರು ಎಲ್ಲರೂ 37 ಜನ ಕ್ವಾರಂಟೈನ್ ಆಗಿದ್ದಾರೆ. ಏನೇ ಹೇಳಿ, ನೆರೆ ರಾಜ್ಯದಲ್ಲಿ ತಲೆ ಎತ್ತಿರುವ ನಿಫಾ ಹಾಗೂ ಮಂಕಿಪಾಕ್ಸ್ ರಾಜ್ಯದಲ್ಲೂ ತಲ್ಲಣ ಮೂಡಿಸಿದೆ. ಮಂಗಳೂರಿನಿಂದ ಅಶೋಕ್ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.